ಜುಕಾಲಿ ಆಡ್ತಾ ಇದ್ದಾಗ ಕುಣಿಕೆ ಬಿಗಿದು ಬಾಲಕಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದಲ್ಲಿ ಲಕ್ಕಿನಕೊಪ್ಪದಲ್ಲೆಲ್ಲೋ ನಡೆದಿದೆ. ನೀನು ಆಟ ಆಡ್ತಿತ್ತಂತೆ, ಅದಾಗದೆ ಗೊತ್ತಾಗಿಲ್ಲ ಮಗುಗೆ. ಹೋಗ್ಬಿಟ್ವಿ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ಸನ್ನು ಅಡ್ಡಗಟ್ಟಿ ಇಬ್ಬರು ಕಿಡಿಗೇಡಿಗಳು ಸೆಲ್ಫಿ ಹಾಕಿಸ್ಕೊಂಡ್ರಂತೆ. ಕಡೂರಿನ ಚಿಕ್ಕಮಂಗ್ಳೂರಿಂದ ಬರ್ತಾ ಇದ್ದ ಸರ್ಕಾರಿ ಬಸ್ಸನ್ನು ಅಡ್ಡ ಹಾಕಿ ಆಟೋ ಅಡ್ಡ ನಿಲ್ಲಿಸಿ ದರಪ 12 ಗಂಟೆಗೆ. ಡ್ರೈವರು ಸುಮ್ಮನೆ ಹಂಗೇ ಲೈಟಾಗಿ ಲವ್ವಲ್ಲಿ ಟಚ್ ಕೊಟ್ಬಿಡ್ಬೇಕಾಗಿತ್ತು ಆಟೋಗೆ. ಹಂಗೆ ಉರುಳ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ಅವ್ನ ದಿಮಾಕಿಗೆ. ಆಗ ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ಹಣ ತೊಗೊಳಕ್ಕೆ ಹೋಗಿದ್ದಾಗ ಪ್ರೇಮ ಹುಟ್ಟಿತ್ತಂತೆ. ಆಮೇಲೆ ಜಾತಿ ಮೀರಿ ಪರಿಶಿಷ್ಟ ಜಾತಿ ಹುಡುಗಿ ಬ್ರಾಹ್ಮಣ ಸಮುದಾಯದ ಯುವಕರನ್ನು ಮದುವೆ ಆಗಿರುವಂತಹ ಘಟನೆ ಅಂದರೆ ಮ್ಯಾರೇಜ್ ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ನಡೆದಿದೆ. ವೆರಿ ಗುಡ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ DRI ಬಳಿಕ ಸ್ಯಾಂಡ್ಲ್ವುಡ್ ನಟಿ ರನ್ಯಾರಾವ್ಗೆ ED ಸಂಕಷ್ಟ ಬಂದಿದೆ ಈಗ. DRI ಆದಮೇಲೆ ಏನಂದ್ರೆ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಅದು ಮಾಡ್ಕೊಳ್ರಪ್ಪ, ಸಿಗಾಕೊಂಡಾಗ ಕಲ್ಲಿಂಗೆ ಬೀಳೋದು. ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆ ಕೇಸನ್ನು ಹಿಂಪಡಿಬೇಕು ಎಂದು ಸ್ಪೀಕರ್ ಖಾದರ್ ಪತ್ರ ಬರೆದಿದ್ದಕ್ಕೆ ಆಂದೋಲನ ಶ್ರೀ ಕಿಡಿಕಾರಿದ್ದಾರೆ. 22ನೇ ತಾರೀಕು ಇದ್ದದ್ದು. ನನ್ನ ಪ್ರಕಾರ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಬೇಕು. ಸರ್ಕಾರಗಳಿಗೆ ಈ ಅಧಿಕಾರವನ್ನು ಕೊಡಕೂಡದು ಅಂತ ಕ್ರಿಮಿನಲ್ ಕೇಸಸ್ಗಳನ್ನು ವಾಪಸ್ ತಗೊಳ್ಳೋದು. ಇಟ್ ಹ್ಯಾಸ್ ಟು ಹ್ಯಾಪನ್ ಎಟ್ ಜುಡಿಷಿಯಲ್ ಪ್ರಾಸೆಸ್ಸಲ್ಲಿ ಅಂತ. ಕೊಡಕೂಡದು ಈ ಅಧಿಕಾರ ಸರ್ಕಾರಕ್ಕೆ ಅಂತ ಒಂದೊಂದು ಕೇಸ್ ಹಾಕಿ ಒಂದು ಡೈರೆಕ್ಷನ್ ತೊಗೋಬೇಕು. ಯಾರಿಗಾರು ಆಗಲಿ, ಈ ಸೈಡ್ ಆ ಸೈಡ್ ಎರಡುವೇ. ಹಾಂ. ಇನ್ನು ಬಿಹಾರ ನೂತನ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದ NDA ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಗೆದ್ದಿದೆ. ಹಿಮಂತ ಬಿಸ್ವಾ ಸರ್ಮಾ ಮತ್ತು ಅವರ ಪತ್ನಿ ಮೇಲೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಬಾಯಿ ಬಂದಂಗೆ ಮಾತಾಡಿದ್ರು. ಈಗ ಅಸ್ಸಾಂ ಹೈಕೋರ್ಟ್ ಕೂಡ ಗುವಾಹಟಿ ಹೈಕೋರ್ಟು ಕೊಡಲ್ಲ ಜಾಯಿಂಟ್ ಸ್ಪೀಕರ್ ಬೇಲ್ ಅಂತ ಹೇಳಿದ್ದಾರೆ. ಏನು ಕತೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಕೊಡಲಿಲ್ಲ ಅಂದರೆ ಗಯ ಅಷ್ಟೇ. ಪೆನ್ನಾರ್ ನದಿ ನೀರು ಹಂಚಿಕೆ ವಿವಾದ ಸಂಬಂಧ ನ್ಯಾಯಾಧೀಕರಣ ಸ್ಥಾಪನೆಗೆ ಕೇಂದ್ರ ಸರ್ಕಾರ 6 ತಿಂಗಳ ಸಮಯನ ಕೇಳಿದೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. IT ಕ್ಷೇತ್ರದಂತೆ ಕೃಷಿ ತಂತ್ರಜ್ಞಾನಕ್ಕೂ ಬೆಂಗಳೂರು ರಾಜಧಾನಿಯಾಗಬೇಕು ಅಂತ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಯುವಜನತೆ ಕೃಷಿ ಜನತೆ ಮುಖ ಮಾಡ್ತಾರೆ, ಲಾಭದಾಯಕ ಆದರೆ ಹೊಸ ಬದಲಾವಣೆ ಬರಬೇಕು ಅಂತೆಲ್ಲ ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ.